ಇನ್ನೂ ಹೋಗಿಲ್ವಾ? ಅದೌದು, ಪೇಪರ್ನ್ಯಾಕ ಉಲ್ಟಾ ಓದ್ತಿದ್ದೀರಾ ಮಗ? ಸೀದಾ ಓದಿದ್ರೆ ಕಾಮನ್ ಮ್ಯಾನ್ ಮಗ, ಉಲ್ಟಾ ಓದಿದ್ರೆ ಸ್ಪೆಷಲ್ ಮ್ಯಾನ್ ಮಗ. ನಾನೊಂಥರ ಸ್ಪೆಷಲ್ ಮಗ. ಪುಣ್ಯಕ್ಕೆ ಸ್ಪೈಡರ್ ಮ್ಯಾನ್ ಸರ್. ಅಂದ್ರೆ ಬಾಯಲ್ಲಿ ತಿನ್ನೋನು ಕಾಮನ್ ಮ್ಯಾನ್, ಆ ಮಗ ಸ್ಪೆಷಲ್ ಆಗಿ ಬೇಡ ಮಗ. ಮತ್ತಿನ್ನೇನು ಸರ್, ನೀವಿದ್ರೆ ತೊಂದರೆ ಆಗುತ್ತೆ. ಐ ಆಮ್ ಇನ್ ಟ್ರಬಲ್. ಟ್ರಬಲ್? ಡೋಂಟ್ ಟ್ರಬಲ್ ದ ಟ್ರಬಲ್. ಟ್ರಬಲ್ ಟ್ರಬಲ್ಸ್ ಯು. ಐ ಆಮ್ ನಾಟ್ ಎ ಟ್ರಬಲ್, ಐ ಆಮ್ ಎ ಟ್ರೂತ್. ಸಿನಿಮಾ ನೋಡ್ಕೊಂಡು ಬಂದವನಂತ. ಹೌದು ಮಗ. ఎవరు ಅಬ್ಬುಜಿ ನನ್ನ ಆಪೇದಿ? ಸುಮ್ಮನಿರಿ, ಅದ್ಯಾರೋ ಬರ್ತೀನಿ ಅಂತ ಹೇಳಿದ್ರಿ, ಇನ್ನೂ ಬಂದೇ ಇಲ್ಲ ಮಗ. ಆಟಗಾರಂಗ್ ಗೊತ್ತು ಮಗ ಆಟ, ಮಾಟ್ಗಾರಂಗ್ ಗೊತ್ತು ಮಗ ಮಾಟ. ನಿನ್ಗೇನ್ ಗೊತ್ತು ಮಗ ನಮ್ಮ ಬರ್ತಿರೋ ಶಾಸಕರ ಬಗ್ಗೆ? ಎಲ್ಲಿಂದೋ ಎಲ್ಲಿ ಕನೆಕ್ಟ್ ಮಾಡ್ತಿದ್ದೇನೆ ಮಗ. ಇವ್ರು ನನ್ನ ಪಕ್ಷ ಅಲ್ಲ ಮಗ, ಮತ್ತೆ ಇವ್ರು ತೆನೆ ಪಕ್ಷ ಮಗ. ಆದ್ರೀಗ ಪಕ್ಷಕ್ಕೆ ಜಂಪ್ ಆಗಿದ್ದಾರೆ ಮಗ. ಅಂದ್ರೆ ಮೈತ್ರಿ ಮಾಡ್ಕೊಂಡಿದ್ದಾರೆ ಮಗ. ಓ, ಅವ್ರು ಬರ್ತಾ ಇದಾರ ಮಗ. ಅವ್ರು ಬರ್ತಾ ಇದಾರೆ ಮಗ. ಅದೆಷ್ಟು ಮಾತಾಡ್ತೀಯೋ, ಅದೆಷ್ಟು ಪ್ರಶ್ನೆ ಕೇಳ್ತೀಯೋ ಕೇಳು ಮಗ. ನಿನಗೆ ಟಿಪ್ಸು ಡಬಲ್ ಕೊಡ್ತೀನಿ ಮಗ. ಬರ್ಲಿ ಕೆಳಗಿದೆ ತುಂಬಾ. 10 ರೂಪಾಯಿಗೊಂದು 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 ಎಲ್ಲ ಕಂಡೆ. ಕೇಳಿಸ್ಕೊಳಪ್ಪ. ಅಲ್ಲ, ಇಬ್ರು ಏನೇ ಹಿಂಗೆ ಒಳ್ಳೆ ತಂಟ್ರ ತಲೆ ಹಾಕೊಂಡೆ ಬುಟ್ಗೆ ಒಳ್ಳೆ ಪಳ್ಳಿ ಎದ್ದೋಗ್ಬಿಟ್ಟಿದ್ದಾರೆ. ಕಟಿಂಗ್ ಮಾಡಿಸ್ಕೊಳಕ್ಕಾಗಲ್ವೇನೆ? ಅದು ದೊಡ್ಡ ಕತೆ ಸರ್. ಆಯ್ತು, ಕೇಳಿಸ್ಕೊಳಪ್ಪ. ಅದೇ ನಾನು ಸ್ವಲ್ಪ ಗ್ರೌಂಡ್ ರಿಪೋರ್ಟ್ರು ಇಲ್ಲೇ ಸಿಗುತ್ತೆ ಅಂತ ಬಂದದ್ದು. ಇಲ್ಲಿ ಸಿಗುತ್ತೆ ಆಲ್ರೆಡಿ. ಒಬ್ರಿಗೆ ಹೇಳಿದೆ, ನಿಮ್ಗೂ ಹೇಳ್ತೀನಿ. ಅಲ್ಲ, ನಾನೇ ಫಸ್ಟ್ ಕಂಡು ಹಿಡಿದಿದ್ದವನು. ಅದೇ ಅವರು ಗಿರಾಕಿಗಳು ನಮ್ ನೋಡ್ಕೊಂಡು ನಮ್ಗಿಂತ ಫಸ್ಟ್ ಬರ್ತಾರೆ ಇವಾಗ. ಅದೌದು. ಏನಿದು 3 ನಿಂಬೆಹಣ್ಣು ಮಗ? 3 ಮಗ, 3. ಸರ್, ಏನಿದು ಅವಾಗಿದ್ದ ಬಾಯ್ ಬರ್ಕೊಂಡು ಸುಮ್ಮನೆ ಕೇಳಿದೆ, ಸುಮ್ಮನೆ ಇರ್ತಾ ಇಲ್ಲ. ಬರೀ ನಿಂಬೆಹಣ್ಣು ತೋರಿಸಿದಕ್ಕೆ ಸುಮ್ಮನಾದ್ರು. ಪವರ್ಫುಲ್ ಕನೆಯ. ಇದೇನು ಗೊತ್ತನೆಯ, ಇದು ಮಾಟ ಮಂತ್ರ ಅಲ್ಲ ಕಣ್ರಿ. ಆ ಕಿರ್ಚಾಡ್ತಾರಲ್ಲ, ಅದು BP ಕಂಟ್ರೋಲ್ ಮಾಡಕ್ಕಿದ್ದ ಅಂತ ಮೂಸ್ಕೊಂಡ್ರೆ ಸಾಕು. ಅದಕ್ಕೆ ನಾವು ತರೋದು. ಅಲ್ಲ, ಅದಿರ್ಲಿ. ಮಾತಾಡಪ್ಪ, ತೋರ್ಸಲ್ಲ. ನೀ ಮಾತಾಡಿದ್ರೆ ಚಂದ ಕನೆಯ. ಮಗ 1 ಓಕೆ, 2 ಓಕೆ, 3 ಯಾಕೆ ಮಗ? ಅಂದ್ರೆ ಫಸ್ಟ್ ಇಂಪಾರ್ಟೆಂಟ್ ಅಲ್ಲ ಮಗ, ಸೆಕೆಂಡ್ ಇಂಪಾರ್ಟೆಂಟ್ ಅಲ್ಲ ಮಗ, 3ನೇದೇ ಇಂಪಾರ್ಟೆಂಟ್. ಅದ್ಯಾಕೆ ಮಗ 3 ನಿಂಬೆಹಣ್ಣು? ಕೇಳಿಸ್ಕೊಳ್ರಿ, ಈಗ ಇದು 3 ಅಲ್ವೇನೆಯ? ಹೌದು. ನಂದೇನಪ್ಪ ಅಂದ್ರೆ ನಮ್ ಕ್ಷೇತ್ರ ಕಂಡ್ರಿ, ಮುಂದೆ ಲೋಕಸಭೆನಲ್ಲಿ ನಾವು 3 ಕ್ಷೇತ್ರದಲ್ಲಿ ಗೆದ್ದೇ ಗೆಲ್ತೀವಿ. ಅದಕ್ಕೆ 3 ಇಟ್ಕೊಂಡಿರೋದು ಕಣಯ್ಯ. ಅಕಸ್ಮಾತ್ ಎಲ್ಲಾ ಕ್ಷೇತ್ರದಲ್ಲಿ ಗೆದ್ರೆ ಎಲ್ಲೆಲ್ಲಿ ಇಟ್ಕೊಂಡು ಬರ್ತೀರಾ ಅಂತ ಡೌಟ್ ನಂಗೊಂದು. ಹೇಳಪ್ಪ, ಸುಮ್ನೆ ತಲಾಟೆ ಮಾಡ್ಬೇಡ, ಪಳ್ಳಿದ್ದೈತಿ. ಕೇಳಿಸ್ಕೊಳ್ರಿ ಮಗ. ನಂಬಿಕೆ ಇರ್ಬೇಕು ಮಗ, ಮೂಢನಂಬಿಕೆ ಇರಬಾರ್ದು ಮಗ. ಮೂಢನಂಬಿಕೆ ಯಾರ್ರಿ? ఎవరు ಅಬ್ಬುಜಿ ಆಪೇದಿ? ನಾ ಮೊನ್ನೆ 2 ಪ್ಲೇಟ್ ಬಜ್ಜಿ ತಿಂದು ಖಾರಾಗಿ ಕಣ್ಣಿಲ್ಲ ನೀರು ಸುರಿಸ್ಕೊಂಡಿದ್ದೆ. ಸುಮ್ಮನಿರಯ್ಯ, ಬಜ್ಜಿ ಮಾತಾಡ್ಬಿಡ ನೀನು. ಅಲ್ಲಪ್ಪ, ಮೂಢನಂಬಿಕೆ ಏನ್ರಿ? ವಿಟಮಿನ್ ABCD ಎಲ್ಲ ಇದರಲ್ಲಿ ಇರುತ್ತೆ ಕಣ್ರಿ. ABCD ನಿಂಬೆಣ್ಣೆ ನೀರ್ಗಿಂಟ್ಗೆ ಒಂಚೂರು ಉಪ್ಪು ಹಾಕೊಂಡು ಸಕ್ಕರೆ ಹಾಕೊಂಡು ಕುಡಿದ್ರೆ ದೇಹಕ್ಕೆಲ್ಲ ವಿಟಮಿನ್ ಸಿಗುತ್ತೆ. ಈಗ ಏನಪ್ಪ, ಈಗ ಲಾಂಗ್ ರೂಟ್ ಹೋಯ್ತೀಯ, ಇದೊಂಚೂರು ಮೂಸ್ಕೊಂಡ್ರೆ ವಾಮಿಟೇ ಬರಲ್ಲ. ಏನೇನೋ ಮಾತಾಡ್ಬಿಡಿ, ಕೂತ್ಕೊಳ್ರಿ. ಯಾರು ಮೂಢನಂಬಿಕೆ ಅಂದದ್ದು? ಇದನ್ನ ನಾವೇನು ಮಂತ್ರ ಮಾಡ್ಕೊಂಡು ಬಂದಿದ್ದೀವ? ನಾವು ನಮ್ಮ ದೇಹಕ್ಕೆ ಚೆನ್ನಾಗಿರ್ಲಿ ಅಂತ ಕೈಲಿ ಇಟ್ಕೊಂಡಿರೋದು. ಕೇಳಿಸ್ಗಳಯ್ಯ, ಈಗ ಏನು ಗೊತ್ತೇನೆಯ, 3 ಕ್ಷೇತ್ರದಲ್ಲಿ ನಮ್ಮವ್ರು ಬರ್ತಾರೆ. ನಾನು ಯಾವತ್ತೂ ಮೊದಲೇ ಹೇಳಿದ್ದೆ, ಸರಿ ನಾನು ಹೇಳಿದ್ದೆ ಕಣಯ್ಯ ನಮ್ಮ ತಮ್ಮವ್ರಿಗೆ, ಸರ್ಕಾರ ಚೆನ್ನಾಗಿರುತ್ತೆ, ಅಮೇರಿಕಕ್ಕೆ ಹೋಗ್ಬೇಡ ಅಂತ. ಕೇಳಿಸ್ಕೊಂಡ್ರ? ನಮ್ಮ ಮಾತು ಕೇಳದೆ ಹೋಯ್ತಾರೆ. ಈ ಥರ ಆಯ್ತವೆ. ಈಗಲೂ ಅಷ್ಟೇ 3 ಕ್ಷೇತ್ರ ನಾ ಹೇಳ್ದಂಗೆ ಕೇಳ್ಕೊಂಡ್ರೆ 3 ಕ್ಷೇತ್ರ ಬರ್ತದೆ. ಎಲ್ಲ ಪವರ್ಫುಲ್ ಆಗೋದಕ್ಕೆ ಬಂದ್ಬಿಟ್ರಿ ಮಗ. ಇವ್ರು ಅವಾಗ್ಲಿಂದ 3 ನಿಂಬೆಹಣ್ಣು ಇಟ್ಕೊಂಡು 3 ಅಂತಿದ್ದಾರೆ ಮಗ. ಆದ್ರೆ ಪಕ್ಷದವರು ಅಪ್ಪಿ ತಪ್ಪಿ 4 ಕ್ಷೇತ್ರ ಇಲ್ಲ 5 ಕ್ಷೇತ್ರ ಕೊಟ್ರೆ ಏನ್ ಮಾಡ್ತಾರೆ ಮಗ? ಕೇಳಿಸ್ಗಳಯ್ಯ, ಇಲ್ಲಿ ಕೇಳಿಸ್ಗಳಪ್ಪ. ನಾವು 3 ಕ್ಷೇತ್ರ ಕೊಡಿ ಅಂತ ಕೇಳಿದ್ದೀವಿ ಕಣೆ. ಅವರು 6 ಕೊಡ್ಲಿ 100 ಕೊಡ್ಲಿ, ನಾವು ಕ್ಷೇತ್ರದಲ್ಲಿ ಎಷ್ಟೇ ಕ್ಷೇತ್ರ ಕೊಟ್ಟರು ನಾವು ಗೆಲ್ಲೋದು 3 ಗ್ಯಾರಂಟಿ. 3 ಫಿಕ್ಸ್ ಕಣ್ರಿ. ಅವ್ರು 6 ಕ್ಷೇತ್ರ ಕೊಟ್ಟರು ನಮ್ಮದು 3 ಗ್ಯಾರಂಟಿ. ಅದ್ರಲ್ಲಿ ಏನು ಮಾತಿಲ್ಲ ಮಗ. ಅರ್ಥ ಆಯ್ತಾ ಮಗ? ಆಯ್ತು ಮಗ. 3 ಮಗ. ಅಲ್ಲ, 3 ಅಂದ್ರೆ ಏನು ಗೊತ್ತೇನ್ರಿ? 3 ಕ್ಷೇತ್ರದಲ್ಲಿ ನಮ್ಗೆ ವಿನ್ನು. ನಮ್ಮ ಆಪೋಸಿಟ್ ನಿಂತಿರೋರಿಗೆ 3 ಕಾಮನ್ನು. ಆದ್ರೆ ನಂಗೊಂದು ಡೌಟ್ ಸರ್, ಎಲ್ರನ್ನು ಮಗ ಅಂತ ಕರೀತಾರೆ, ಇವ್ರ ಮಗನ್ ಏನಂತ ಕರೀತಾರೆ? ಅವ್ರೇನ ಕರ್ಕೊಳ್ಳಿ, ನಿಂಗೇನೆಯ? ಅವ್ರೇನೋ ಸನ್ ಮಗ ಅಂತಾನೆ ಕರಿತೀನಿ ಮಗ. ಹೌದು. ನಿಮ್ಮ ತಮ್ಮ ಸುಮಾರ್ ಸ್ವಾಮಿ
ರಾಜ್ಯ ಬಿಟ್ಟು ಕೇಂದ್ರಕ್ಕೆ ಜಂಪ್ ಮಾಡ್ತಿದ್ದೀರಲ್ಲ, ಯಾಕೆ ಇಲ್ಲೇನು ವರ್ಕೌಟ್ ಆಗಿಲ್ಲ ಅಂತಾನ? ಮಗ ಇವತ್ತು ಗಂಡ್ಸಾದೆ ಮಗ ನೀನು. ಇಷ್ಟು ಟೈಮ್ ಬೇಕಾಯ್ತು ಕೇಳ್ರೆ ಏನ್ ಗಂಡ್ಸು ಅಂತಿದ್ ಏನೇ ಅವನು ಅಲ್ಲಪ್ಪ. ಅಕ್ಟೋಬರ್ ಸ್ವಲ್ಪ 1948. ಸ್ವಲ್ಪ ಸುಮ್ನಿರ್ರಿ, ಮಾತಾಡ್ರಿ. ಹೋಗ ಮಗ ಆ ನಿಂಬೆಹಣ್ಣು ಕೊಟ್ಟು ನೀನ್ ನಾ ಮಾತಾಡೋ ಗಂಟೆ ಕೇಳಿಸಿ ಹೇಳ್ರಿ. ಅಲ್ಲ ಕಣೆ, ಮಾತೆತ್ತರೆ ಗಂಡ್ಸು ಅಂತಾರೆ. ಹಾಗಾದ್ರೆ ಏನು ಈ ಥರದ ಗಡ್ಡ ಮೀಸೆ ಬಿಟ್ಕೊಂಡಿರೋ ಅವ್ರು ಗಂಡಸ್ರ? ಹೌದು. ಆ ಲೆಕ್ಕದಲ್ಲಿ ತಕೊಂಡ್ರೆ ಕರಡಿ ದೊಡ್ಡ ಗಂಡ್ಸ್ ಆಯ್ತಿದ್ದಪ್ಪ. ನೋಡ್ರಿ, ಈ ಥರ ಸಿನಿಮಾ ಡೈಲಾಗ್ ಇದು ಆಯ್ತೇನಪ್ಪ. ಈಗ ನೀನು ಕೇಳಿದೆ, ನಮ್ಮ ತಮ್ಮವರು ರಾಜ್ಯ ರಾಜಕಾರಣ ಬಿಟ್ಟು ಕೇಂದ್ರಕ್ಕೆ ಹೋಯ್ತಾರೆ. ಕೇಳಿಸ್ಕೊಳ್ರಿ, ಕ್ಲಾರಿಫಿಕೇಶನ್ ಕೊಡ್ತೀನಿ. ನಮ್ಗೇನು ಗೊತ್ತೇನ್ರಿ, ಯೂತ್ಸ್ ಆಗಿದ್ದಾಗ ರಾಜ್ಯ, ವಯಸ್ಸಾಯ್ತಾ ರಾಷ್ಟ್ರ ಅಂದರೆ ಕೇಂದ್ರಕ್ಕೆ ಹೋಯ್ತೀವಿ. ನಮ್ಮ ದೊಡ್ಡ ಭಾಷೆ ಹಂಗೆ ರಾಜ್ಯ ಆಯಿತು, ಏಜ್ ಆಗ್ತಾರೆ ರಾಷ್ಟ್ರ ರಾಜಕಾರಣಕ್ಕೆ ಹೋಗಿ ಹೆಸರು ಪಡ್ಕೊಂಡವ್ರೆ. ಈಗ ನಮ್ಮ ತಮ್ಮನೂ ಅಷ್ಟೇ ಕಣ್ರಿ, ಮುಖ್ಯಮಂತ್ರಿ ಆಗಿದ್ರು ಮುಂದೆ ಪ್ರಧಾನ ಮಂತ್ರಿ ಆಗ್ಬೋದು. ಹೋಗ್ಲಿ ಬಿಡಿ, ಸೆಂಟ್ರಲ್ಗೆ ಆಗಬಹುದು. ನಮ್ಮ ಹುಡುಗರು ಪಡೋರೆಲ್ಲ ನಾವು ರಾಜ್ಯ ನೋಡ್ಕೊತೀವಿ. ಆದರೂ ನಮ್ಮ ಪುತ್ರ ಒಬ್ಬ ಚಿಕ್ಕ ವಯಸ್ಸಲ್ಲೇ ಸೆಂಟ್ರಲ್ ಹೋಗೋರೆ, ಅದು ಬಿಡಿ, ಅದು ಬೇರೆ ಮಾತು. ನಮ್ಮ ವಂಶದಲ್ಲೇ ಎಷ್ಟು ಕಣ್ರಿ, ನಮಗೆ ರಾಜ್ಯಕ್ಕಿಂತ ಕೇಂದ್ರನೇ ಸ್ವಲ್ಪ ವರ್ಕೌಟ್ ಆಯ್ತಿರೋದು. ರಾಜ್ಯ ಆಗತ್ತಿಲ್ಲ ಅಂತೀರಾ? ರಾಜ್ಯನೂ ಬೇಕು, ಕೇಂದ್ರನೂ ಬೇಕು. ಕೇಳಿಸ್ಗಳಪ್ಪ, ನಾವು ರಾಜ್ಯ ರಾಜಕಾರಣ ಮಾಡಾದ್ಮೇಲೆ ಕೇಂದ್ರಕ್ಕೆ ಏನು ಸುಮ್ಮನೆ ನೆನ್ನೆ ಮೊನ್ನೆ ಬಂದು ರಾಜಕಾರಣ ಮಾಡ್ತಿಲ್ಲ ನಾವು ರಾಜ್ಯ ರಾಜಕಾರಣ, ಕೇಂದ್ರ ರಾಜಕಾರಣ ಎಲ್ಲ ಮಾಡ್ಕೊಂಡಿದ್ದೀವಿ ಕಣ್ರಿ. ನೆನ್ನೆ ಮೊನ್ನೆ ಬಂದಿರೋರು ಏನೋ ಮಾತಾಡ್ಕೊಂಡು ಕೂತಾರೆ. ಏನು ನೋಡಪ್ಪ, ನಮ್ದು ಕೆಲಸಗಳಷ್ಟೇ. ನಾವು ಸುಮ್ಮನೆ ಬಂಡಲ್ ಬಡ ಈ ಥರ ಇಲ್ಲ. ನಾವು ಬಾಯಲ್ಲಿರ್ಬೋದು, ಕೆಲಸ ಮಾಡಿ ತೋರಿಸ್ಬೇಕು. ಏನು ಮಾತಾಡ್ತಾರೆ ಇವರು? ಮಗ ನನ್ನ ಮಾತು ಕೇಳಿ, ಹೂ ಆರ್ ಯು ಅಂದವರೆಲ್ಲ ಈಗ ಹೌ ಆರ್ ಯು ಅಂತಿದ್ದಾರೆ ಮಗ. ಏನ್ರು ಏನೋ ಹುಷಾರಿಲ್ದಾಗ ಹೌವಾರಿ ಅಂತ ಕೇಳಿರ್ಬೇಕು. ಇಲ್ಲ ಕಣ್ರಿ, SSLC PUC ಓದ್ಬಿಟ್ಟು ಮೆಡಿಕಲ್ಗೆ ಇಂಜಿನಿಯರ್ ಪಾಠ ಮಾಡ್ದಂಗೆ ಅಲ್ಲ ಕಣ್ರಿ ರಾಜಕಾರಣ. ಮಗ ನಾನು ಓದಿರೋ PUC ಆದ್ರೂ MBBS ಮಕ್ಳಿಗೆ ಪಾಠ ಮಾಡ್ತೀನಿ ಅಂದ್ರೆ ನನ್ನ ಕೆಪಾಸಿಟಿ ಏನು? MBBS ಮಕ್ಳು ಏನಾದ್ರು ಡಾಕ್ಟರ್ ಆದ್ರೆ ಪೇಷಂಟ್ಗಳಿಗತ್ತಿ ಏನಂತ ಯೋಚನೆ ಮಾಡಿ ಏನು ಮಾಡೋಕ್ಕಾಗಲ್ಲ, ನಿಂಬೆಹಣ್ಣು ಹಿಂಡ್ಬಿಟ್ಟು ಕೊಡ್ಬೇಕಷ್ಟೇ. ಆದ್ರೂ ಇನ್ನೊಂದು ಸರ್, ನಿಮ್ಮ ತಮ್ಮ ಶಾಲ್ ಹಾಕೊಂಡೆಲ್ಲ ವೈರಲ್ ಆಗಿದ್ದು ಕೇಳ್ರಿ, ಅವ್ರೇನು ತಪ್ಪೇನ್ರಿ? ಎಲ್ಲ ಥರದ್ದು ಹಸಿರು, ನೀಲಿ, ಕೆಂಪು, ಕೇಸರಿ ಎಲ್ಲ ಹಾಕವ್ರೆ ಕಣ್ರಿ. ಇದೇನು ಹೊಸ್ತೆ ಇದು? ಹೌದೌದು. ಹಾಕೊಂಡು ಜಯ ಜಯ ರಾಮ ಜಯ ಜಯ ರಾಮ ಜಯ ಶ್ರೀರಾಮ ಅಂದವ್ರೆ. ಅದೇನ್ರಿ ತಪ್ಪು? ಅಗರ್ ತಪ್ಪ ಈಗ ನಾವು ಕಟ್ಕೊಂಡಿರೋ ತಪ್ಪ? ನೀಲಿ ಬಣ್ಣದ ಹಾಕೊಂಡಿರೋ ತಪ್ಪ? ಇದೇನೇ ತಲೆಗೆ ಒಂದು ಹೆಡ್ ಮಸಾಜ್ ಮಾಡ್ಸೋಣ ಅಂತಂದ್ರೆ ತಲೆ ತಿಂತಿಯಲ್ಲ. ಯಾವ ಪಂಚೆ ಹಾಕಿದ್ರು, ಯಾವ ಶರ್ಟ್ ಹಾಕಿದ್ರು, ಯಾವ ಚಡ್ಡಿ ಹಾಕಿದ್ರು, ಯಾವ ಟವಲ್ ಹಾಕಿದ್ರು, ಯಾವ ಕಂಕಣ ಕಟ್ಕೊಂಡು, ಏನು ಬೇಕು ಕಲರ್ಲಿ ಏನ್ರಿ ಇದೆ? ರಾಜಕಾರಣದಲ್ಲಿ ಒಳ್ಳೆ ಮಾಡಿದ್ರೆ ಉಳಿಸ್ಕೊಂತಾರೆ. ಸುಮ್ಮನೆ ನೀವು ತಲೆ ಇಲ್ದದೆಲ್ಲ ಮಾತಾಡ್ತಿಲ್ಲ. ಬರೋ ಇಲ್ಲಿ ತಗೊಳ್ಳ, ಸರ್ವತ್ ಮಾಡ್ಕೊಂಡು ಕುಡಿ. ತಗೊಳಪ್ಪ ನೀನು, ಫಸ್ಟ್ ನಿನ್ಗೆ 2 ತಗೋ. ನೀನು ಸರ್ವತ್ ಮಾಡ್ಕೊಂಡು ಕುಡಿ. ಒಳ್ಳೆ ತಲೆ ಗಿರಕ್ಕೆ ಆಯ್ತು. ಏನೇನಾದ್ರು ವಿಷಯ ಇದೇನಪ್ಪ? ಏನಿಲ್ಲ, ನಿಮ್ಮೆ ಹೇಳ್ತೀರ ಮಗ. ನೀನು ಶಾಲಿನ ಬಗ್ಗೆ ಮಾತಾಡ್ದಲ್ಲ ಮಗ, ಬಾ ಮಗ ನಮ್ಮ ಮನೆಗೆ ಶಾವಿಗೆ ಪಾಯಸದ ಊಟ ಹಾಕಿಸ್ತೀನಿ ಮಗ. ಅಪ್ಪ ಹೋದ್ರಪ್ಪ, ಇಂಥ ಗಿರಾಕಿಗಳು ಸಾವಾಸ ಅಲ್ಲ. ಒಂದು ನಿಂಬೆಹಣ್ಣು ಕೊಟ್ಟು ಹೋಗಿದ್ದಾರೆ, ಹಂಗೆ ರಸ ಹಿಂಡಿ ಶರ್ಬತ್ ಮಾಡಿ ಕುಡಿಬೇಕು. ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ನಿಂಬೆಹಣ್ಣಿದ್ರೆ ಶರ್ಬತ್ ಮಾಡಿ ಕುಡೀರಿ, ಬೇರೆಯವ್ರ ಮನೆಗೆ ಹೋಗಿ ಹಿಂಡಬೇಡಿ. ನಾವು ಮಾಡಿದ್ದ ಹಾಸ್ಯಕ್ಕಾಗಿ ಮಾತ್ರ ಹಾರ್ಟಿಗೆ ತಗೋಬೇಡಿ.